ಕೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ವೀಕೆಂಡ್ ಇರೋ ಕಾರಣ 2 IPL ಮ್ಯಾಚ್ಗಳಿವೆ. ಹಾಗಾಗಿ IPL ಅಭಿಮಾನಿಗಳಿಗೆ ಇವತ್ತು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಒಂದು ಕಡೆ SRH ವರ್ಸಸ್ KKR ಮ್ಯಾಚ್ ಆದರೆ ಇನ್ನೊಂದು ಕಡೆ ಪಂಜಾಬ್ ವರ್ಸಸ್ ಗುಜರಾತ್ ಮ್ಯಾಚ್ ಇದೆ. SRH ನೋಡೋದಾದ್ರೆ ಸತತವಾಗಿ 5 ಮ್ಯಾಚ್ಗಳನ್ನು ಗೆದ್ದಿದೆ. ಆದರೆ KKRನ ಪರ್ಫಾರ್ಮೆನ್ಸ್ ಅಂಥದ್ದೇನೂ ಇಲ್ಲ ಈ ಸೀಸನ್ನಲ್ಲಿ. ಹಾಗೆ ಈ ಕಡೆ ಗುಜರಾತ್ 2 ಸತತ ವಿನ್ ಅನ್ನು ಕಂಡಿರುವಂಥದ್ದು. ಆದರೆ ಪಂಜಾಬ್ ಕಿಂಗ್ಸ್ ಮೊದಲ ಸೋಲು ಮೊನ್ನೆ ಕಂಡಿದೆ. ಹಾಗಾಗಿ 2 ತಂಡಗಳಲ್ಲಿ ಯಾವ ತಂಡ ಕಮ್ಬ್ಯಾಕ್ ಮಾಡುತ್ತೆ, ಒಳ್ಳೆ ಪ್ರದರ್ಶನವನ್ನ ಯಾವ ತಂಡ ನೀಡುತ್ತೆ ಅನ್ನೋದನ್ನ ಇವತ್ತಿನ ವಿಶೇಷದಲ್ಲಿ ಮಾತಾಡ್ತಾ ಹೋಗೋಣ. ಇದೆ ಈ ಹೊತ್ತಿನ ವಿಶೇಷ IPL ಕೇಕ್. ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನನ್ನೊಂದಿಗೆ ನನ್ನ ಸಹೋದ್ಯೋಗಿಗಳು ಭಾಗಿಯಾಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ರಘುವೀರ್ ಆದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಾಗೆ ಪ್ರೇಮ್ ಕುಮಾರ್ ಅವರು ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ರಘುವೀರ್, ನಿಮ್ಮಿಂದ ಆರಂಭ ಮಾಡೋದಾದ್ರೆ ಇವತ್ತು SRH ವರ್ಸಸ್ KKR ಮೊದಲ ಪಂದ್ಯ ಇದೆ. SRH ಸತತವಾಗಿ ಗೆಲ್ತಾ ಇದೆ, KKR ಅಂತ ಪ್ರದರ್ಶನ ಏನು ನೀಡ್ತಾ ಇಲ್ಲ. ಹಾಗಾಗಿ SRH ತನ್ನ 5ನೇ ಗೆಲುವಿನ ನಂತರ ಮತ್ತೆ 6ನ ಗೆಲುವನ್ನ ಇವತ್ತು ಸಾಧಿಸುತ್ತಾ ಅಥವಾ KKR ಕಂಬ್ಯಾಕ್ ಮಾಡುತ್ತೆ ಅಂತ ಅನ್ಸುತ್ತಾ? ಇವಾಗಿನ ಸ್ಥಿತಿಗತಿ ನೋಡೋಕೆ ಬಂದರೆ SRH ಮತ್ತು KKR ನಡುವೆ ಬಿಗ್ ಫೈಟ್ ಅಂತೂ ನಡೆಯೋದಂತೂ ಖಂಡಿತ. ಯಾಕಂತಂದರೆ KKRಗೂ ಇದು ಮಾಡು ಇಲ್ಲವೇ ಮಾಡಿ. ಯಾಕಂತಂದರೆ ಈಗ ಟೂರ್ನಿಯಲ್ಲಿ ಸ್ವಲ್ಪ ಆದರೂ ಜೀವ ಉಳಿಸ್ಕೊಳ್ಬೇಕು ಅಂದರೆ KKRಗೆ ಈ ಮ್ಯಾಚ್ ಗೆಲ್ಲಬೇಕಾದ ಅಗತ್ಯ ಇದ್ದೇ ಇದೆ. ಇನ್ನು SRH ಅಂತ ಹೇಳಕ್ಕೆ ಬಂದಾಗ ಈ SRH ತಂಡದಲ್ಲಿ ಈ ಹಿಂದಿನ ದಿನಗಳಲ್ಲಿ ಏನು ದಾನವರು ರಾಕ್ಷಸರು ಅಂತ ಎಲ್ಲ ಹೆಸರುಗಳಿದ್ದಾವೆ. ಯಾಕಂತಂದ್ರೆ ಆ ರೀತಿ ಬ್ಯಾಟ್ಸ್ಮನ್ಗಳಿದ್ದಾರೆ. ಬ್ಯಾಟಿಂಗ್ನಲ್ಲಿ ದೈತ್ಯ ಆಟಗಾರರು ಅಭಿಷೇಕ್ ಶರ್ಮಾ, ಹೆಡ್ ಮತ್ತು ಕ್ಲಾಸನ್, ಇವ್ರುಗಳ ನಂತರ ಬ್ಯಾಟ್ಸ್ಮನ್ಗಳೇ ಇದ್ದಾರೆ. ಇನ್ನು ಪ್ಯಾಟ್ ಕಮಿನ್ಸ್ ಸಹಿತ ಅವರು ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್, ಚೆನ್ನಾಗಿರೋ ಹಿಟ್ಟನ್ನೇ ಮಾಡ್ತಾರೆ. ಆದರೆ ಇವಾಗ SRH ಅಂತ ಬಂದಾಗ ಸತತ ಗೆಲುವು ಏನು ಕಂಡ್ಕೊಂಡು ಬಂದಿದ್ದಾರಲ್ಲ, ಒಂದು ಗೆಲುವಿನ ರಿದಮ್ನಲ್ಲಿದ್ದಾರೆ. ಆ ಒಂದು ಗೆಲುವಿನ ರಿದಮ್ನ ಬಿಟ್ಕೊಡೋ ಅಂತ ಹಂತದಲ್ಲಿ ಕಾಣ್ತಾ ಇಲ್ಲ. ಒಬ್ರು ಒಂದು ಆಟದಲ್ಲಿ ಆಡ್ತಾನೆ ಇದ್ದಾರೆ. ಇವಾಗ ಅಭಿಷೇಕ್ ಶರ್ಮಾ ಆಡಿಲ್ಲ ಅಂದ್ರೆ ಇಶಾನ್ ಕಿಶನ್ ಬಂದು ಆಡ್ತಾರೆ. ಕಳೆದ ಒಂದು ಮ್ಯಾಚ್ ನಲ್ಲಿ ನೋಡಿದ್ವಿ ಏನಂತಂದ್ರೆ ಹೆಡ್ ಅವರು ಕಂಬ್ಯಾಕ್ ಮಾಡಿದ್ದಾರೆ. ಏನ್ ಮುಂಬೈ ವಿರುದ್ಧ ಆ ಒಂದು ರನ್ ಚೇಸ್ ಮಾಡೋದಕ್ಕೆ ಅವ್ರ ಪಾತ್ರ ತುಂಬಾ ಅಗತ್ಯ ಇತ್ತು. ಆ ಒಂದು ಹಂತದಲ್ಲಿ ಅವ್ರಿಗೆ ಏನ್ ಕಂಬ್ಯಾಕ್ ಮಾಡಿದಾರಲ್ಲ, ಇದು SRH ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆದ್ರೆ ಬಾಕಿ ಒಪೋನೆಂಟ್ ಟೀಮ್ಗಳಿಗೆ ಒಂದು ಮುನ್ನೆಚ್ಚರಿಕೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವಾಗ ಟಾಪ್ ಆರ್ಡರ್ ಅಲ್ಲಿ 4 ಜನ ದೈತ್ಯರು ಇಟ್ಕೊಂಡು ಆ 4 ಜನ ಇನ್ಫಾರ್ಮ್ ಅಲ್ಲಿ ಇರೋದು ವಿರೋಧಿ ತಂಡಗಳಿಗೆ ಅದೊಂದು ದೊಡ್ಡ ಹೊಡೆತನೆ ಅಂತ ನನ್ಗನ್ಸುತ್ತೆ. ಇನ್ನು KKR ಅಂತ ಬಂದಾಗ ಗೆಲುವಿನ ಲಯದಲ್ಲಂತೂ ಅವರಿಲ್ಲ. ಅವ್ರು ಏನಂತ ಅಂದ್ರೆ ಅವ್ರ ಹತ್ರ ಒಳ್ಳೆ ಚಾನ್ಸ್ ಇತ್ತು. ಮಿನಿ ಆಕ್ಷನ್ ಅಲ್ಲಿ ಅತಿ ಹೆಚ್ಚು ಹಣನ ಇಟ್ಕೊಂಡು ಹೋಗಿರ್ತಾರೆ. ಒಳ್ಳೆ ಬಾಯಿನ ಮಾಡಬೇಕಿತ್ತು, ಅಲ್ಲಿ ಎಡುವುದ್ರು. ಕ್ಯಾಮ್ರನ್ ಗ್ರೀನ್ಗೆ ಜಾಸ್ತಿ ಅಮೌಂಟ್ ಖರ್ಚು ಮಾಡಿದ್ರು. ಪತಿರಾನ ಅವರನ್ನ ಆಕ್ಷನಲ್ಲಿ ತಗೊಂಡ್ರು. ಅವರು ಗಾಯದ ಸಮಸ್ಯೆಯಿಂದ ಟೀಮ್ನಲ್ಲಿ ಆಡ್ತಾನೆ ಇಲ್ಲ. ಕ್ಯಾಮ್ರನ್ ಗ್ರೀನ್ ಹೇಳ್ಕೊಳ್ಳುವಂಥ ಪ್ರದರ್ಶನ ಬಂದಿಲ್ಲ. ಸರಿಯಾದ ಸಾಥ್ ಯಾರು ನೀಡ್ತಾ ಇಲ್ಲ. ರಿಂಕು ಸಿಂಗ್ ಒಬ್ಬರೇ ತಾವು ಗೆಲುವಿಗಾಗಿ ಹೋರಾಡ್ತಾ ಇದ್ದಾರೆ ಹೊರತುಪಡಿಸಿದ್ರೆ KKR ತಂಡದಲ್ಲಿ ಹೇಳ್ಕೊಳ್ಳುವಂಥ ಪ್ರದರ್ಶನ ಯಾರಿಂದನೂ ಬರ್ತಾ ಇಲ್ಲ. ಒಂದು ವೇಳೆ ಇವತ್ತಿನ ಮ್ಯಾಚ್ನಲ್ಲಿ ಏನಾದರೂ ಕಮ್ಬ್ಯಾಕ್ ಮಾಡಿದ್ರೆ ಅದು ಓಪನಿಂಗ್ನಲ್ಲಿ ಯಾರಾದರೂ ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನು ನೀಡಬೇಕು. ಇವಾಗ ಬೆಂಚ್ನಲ್ಲಿ ಅಷ್ಟೊಂದು ಜನ ಬೆಂಚ್ ಕಾಯ್ತಾ ಇದ್ದಾರೆ. ಇನ್ನು ರಚಿನ್ ರವೀಂದ್ರ ಅಂತ ಹೇಳ್ಬೋದು, ಫಿನ್ ಎಲನ್, ಇವರೆಲ್ಲ ಈಗ ಅಂದ್ರೆ ಅವ್ರು ಸರಿಯಾದ ಒಂದು ಟೀಮ್ನ ಇದುವರೆಗೂ ಕಟ್ಕೊಂಡು ಬರ್ತಾ ಇಲ್ಲ. ನನಗನ್ಸುತ್ತೆ KKR ಇವತ್ತು ಗೆಲ್ಲುವುದಕ್ಕೆ ಹರಸಾಹಸನೆ ಪಡಬೇಕು. SRH ಅನ್ನ ಸೋಲ್ಸ್ಬೇಕಂತಂದ್ರೆ SRH ನಲ್ಲೂ ಇವಾಗ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಏನು ಬೌಲರ್ಸ್ ಇದಾರಲ್ಲ, ಅವರು ಒಳ್ಳೆ ರಿದಮ್ ನಲ್ಲಿದ್ದಾರೆ, ಚೆನ್ನಾಗಿರೋ ಬಾಲಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಏನು ಅನ್ಕ್ಯಾಪ್ಡ್ ಪ್ಲೇಯರ್ ಮೇಲೆ ಹೆಚ್ಚಿನ ಭರವಸೆ ಏನು ಇಟ್ಕೊಂಡು ಬರ್ತಾ ಇದೆ. ಅದರಲ್ಲಿ ಇವಾಗ ಪ್ಯಾಟ್ ಕಮಿನ್ಸ್ ತಂಡಕ್ಕೆ ಮರಳಿರೋದ್ರಿಂದ SRHಗೆ ಒಂದು ಆನೆ ಬಲ ಬಂದಷ್ಟು ಒಂದು ಸಿಕ್ಕಿದೆ. ಇವಾಗ ಏನಂತಂದ್ರೆ ಇವತ್ತೇನು ಮ್ಯಾಚ್ ಗೆದ್ರೆ SRH ಗೆದ್ರೆ ಟಾಪ್ 1 ಅಲ್ಲಿ ಬರುತ್ತೆ. ಅದರ ನಂತರದ ಮ್ಯಾಚ್ ನಲ್ಲಿ ಏನಾದರೂ ಪಂಜಾಬ್ ಏನಾದರೂ ಗೆದ್ರೆ ಟಾಪ್ 2 ಅಲ್ಲಿ ಬರುತ್ತೆ. ಅದಕ್ಕೆ SRHಗೆ ಇದು ನಿರ್ಣಾಯಕ ಪಂದ್ಯ. ಅಂದ್ರೆ ಮುಂದಿನ ದಿನಗಳು ಇದೆ, ಆದ್ರೆ ಟಾಪ್ 2 ಹಂತಕ್ಕೆ ಬರೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಹೈದರಾಬಾದ್ ತಂಡಕ್ಕೆ. ನನಗನ್ಸುತ್ತೆ ಹೈದರಾಬಾದ್ ತಂಡ ಒಂದ್ ಸ್ವಲ್ಪ ಕೋಲ್ಕತ್ತಾ ಕಂಪೇರ್ ಮಾಡಿದ್ರೆ ಮುಂಚೂಣಿಯಲ್ಲಿದೆ ಅಂತ ನನಗನ್ಸುತ್ತೆ ಮೇಡಮ್. ಹಾಗೆ ಪ್ರೇಮ್ ಸರ್, ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ SRH ಸ್ಟಾರ್ಟ್ ಮಾಡಿದ ರೀತಿ ನೋಡಿದಾಗ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅದು ಕೊಡುತ್ತೆ ಅಂತ ಅನ್ಸಿರ್ಲಿಲ್ಲ. ಆದ್ರೆ ಸತತವಾಗಿ ಅಂತ ಒಳ್ಳೆ ಪ್ರದರ್ಶನ ಕೊಟ್ಟು 5 ಪಂದ್ಯಗಳನ್ನ ಗೆದ್ದಿದೆ. ಮುಂದೆ ಅದನ್ನೇ ಮುಂದುವರಿಸುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? 100%. ಇವತ್ತು ಮೊದಲನೇದಾಗಿ ಡಬಲ್ ಹೆಡರ್ ಸುನಿದೆ. ಅದರಲ್ಲೂ ಕೂಡ ಮೊದಲ ಮ್ಯಾಚ್ ಅಲ್ಲಿ ಹೈದರಾಬಾದ್ ಮಜಾ ಕೊಟ್ರೆ, 2ನೇ ಮ್ಯಾಚ್ ಅಲ್ಲಿ PBKS ಅಂದ್ರೆ ಬಿಗ್ ಹಿಟರ್ಸ್ ಇರುವ 2 ತಂಡ. ಹಾಗಂತ ಎದುರಾಳಿ ತಂಡಗಳು ಕೂಡ ಚೆನ್ನಾಗೇ ಇದಾವೆ. ಬಟ್ ಪ್ರದರ್ಶನದ ಆಧಾರದ ಮೇಲೆ ಹೇಳೋದಾದ್ರೆ ಇವೆರಡು ಕೂಡ ಇವತ್ತು 100% ಮಜಾ ಕೊಡುತ್ತೆ. ಒಂದು ನೀವು ಹೇಳಿದ ಕರೆಕ್ಟು, ಆರಂಭಿಕ ಪಂದ್ಯನೇ ಈ ಒಂದು SRH ಆಡಿದ್ದು, ಅದು ಕೂಡ
RCB ಮೇಲೆ ಸೋಲ್ತಾರೆ. ನಂತರ ಮತ್ತೆ ಅವರು KKR ಮೇಲೆ ಗೆಲ್ತಾರೆ. ಅದಾದ್ಮೇಲೆ ಮತ್ತೆ ಸೋಲ್ತಾರೆ, LSG ಮತ್ತೆ PBKS ಮೇಲೆ ಸೋಲ್ತಾರೆ. ನೀವ್ ಹೇಳಿದಾಗೇನೆ ಅದಾದ್ಮೇಲೆ 5 ಗೆಲುವಿದೆಯಲ್ಲ, ಒಂದು RR ಮೇಲೆ, CSK ಮೇಲೆ, DC ಮತ್ತೆ RR ಕೊನೆ ಮ್ಯಾಚು MI ಮೇಲೆ. ಇವೆಲ್ಲವೂ ಕೂಡ ಒಳ್ಳೆ ಪ್ರದರ್ಶನದ ಆಧಾರ ಮೇಲೆ ಗೆದ್ಕೊಂಡ್ಬಂದಾರೆ. ಒಂದು ಪವರ್ ಪ್ಲೇನ ಟಾರ್ಗೆಟ್ ಮಾಡುವಂತ ಬ್ಯಾಟ್ಸ್ಮನ್ ಗಳಿದ್ದಾರೆ. ಜೊತೆಗೆ ರಘು ಹೇಳಿದಾಗೆ ಅನ್ಕ್ಯಾಪ್ಡ್ ಪ್ಲೇಯರ್ ಜೊತೆಗೆ ಒಂದೊಂದು ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡುವಂತ ಬೌಲರ್. ಮಧುಶಂಕ ಒಂದ್ ಮ್ಯಾಚ್ ಅಲ್ಲಿ ಆಡಿದ್ರೆ ಇವಾಗ ಪ್ಯಾಟ್ ಕಮಿನ್ಸ್ ಬಂದಿರೋದ್ರಿಂದ ನಿಮಗೆ ಈ ತರದ ಬೌಲರ್ಗಳು ಯಾವಾಗೂ ಕೂಡ ಪರ್ಫಾರ್ಮ್ ಮಾಡ್ತಾರೆ ಆ ತಂಡದಲ್ಲಿ. ಜೊತೆಗೆ KKR ಅಂತ ಬಂದಾಗ ಒಂದು ಒಳ್ಳೆಯ ಪ್ಲೇಯಿಂಗ್ ಎಲೆವನ್ನೇ ತರಕ್ ಆಗ್ತಿಲ್ಲ. ಒಂದು ಆಡಿರುವ ಮೊದಲ ಪಂದ್ಯಗಳಲ್ಲೇ 4 ವಿಕೆಟ್ ತೆಗೆದಂತ ಮುಜರ್ಬಾನಿನ ಬೌಲಿಂಗೇ ನೆಕ್ಸ್ಟ್ ಹಾಕಿಸ್ಲಿಲ್ಲ. ಒಳ್ಳೆ ಲಯದಲ್ಲಿದ್ದ ಅಲೆನ್ನ ಕೂರಿಸ್ಬಿಟ್ಟು ಸೀಪಟ್ ತಗೊಂಡ್ಬಂದವ್ರೆ. ಸೀಪಟ್ ಬ್ಯಾಟು ಸದ್ದೇ ಮಾಡ್ತಾ ಇಲ್ಲ. ಇನ್ನು ರಹಾನೆ ಆಡ್ಬೇಕು, ರಘುವಂಶಿ ಆಡ್ಬೇಕು. ರಘುವಂಶಿಂದ ಎಷ್ಟು ಮ್ಯಾಚ್ ಅಂತ ಆಡಕ್ಕಾಗ್ತದೆ. ಹಾಗಾಗಿ ಇವತ್ತು ಪಟ್ಟಿಲಿ ಸಮತೋಲ ಅಂದ್ರೆ 8 ಮ್ಯಾಚ್ ಆಡಿ 2 ಪಂದ್ಯ ಗೆದ್ದಿದ್ದು KKR. ಇನ್ನೊಂದ್ ಕಡೆಗೆ 3ನೇ ಸ್ಥಾನದಲ್ಲಿರೋದು 6 ಮ್ಯಾಚ್ ನ ಭರ್ಜರಿಯಾಗಿ ಗೆದ್ದಿರುವಂತ ಈ ತಂಡ ಒಂದ್ ಕಡೆಗೆ. ಇಲ್ಲಿ ಎರಡನ್ನೂ ಕಂಪೇರ್ ಮಾಡಿದ್ರೆ ಒಂದು ತುಂಬಾ ವೀಕ್ ಇದೆ, ತನ್ನ ಗೆಲುವಿನ ಹುಡುಕಾಟವನ್ನು ನಡೆಸ್ತಾ ಇರೋದು ಒಂದು ತಂಡ. ಇನ್ನೊಂದ್ ಕಡೆಗೆ ಅಂಕಪಟ್ಟಿಯಲ್ಲಿ ಮೊದಲ ಆರಂಭದಲ್ಲಿ ನಾವು ಮೊದಲ ಪದಾರ್ಪಣೆ ಏನು ಮೊದಲ IPL ಉದ್ಘಾಟನಾ ಪಂದ್ಯ ಇತ್ತು, ಅಲ್ಲಿ ಸೋತಿದ್ರು ಕೂಡ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಹೋಗ್ಲಿಕ್ಕೆ ಇವತ್ತು ಆಪ್ಷನ್ ಇದೆ. ಮೇ ಬಿ ಅದ್ರ ಮೇಲೆ ಕಣ್ಣಿಟ್ಟಿರತ್ತೆ. ಇನ್ನೊಂದು ಮತ್ತೊಮ್ಮೆ ಕಪ್ಪೆತ್ತಬೇಕು ಅನ್ನುವ ಆಸೆಯನ್ನ ಚಿಗುರಿಸುವಂತ SRH ಅಭಿಮಾನಿಗಳಿಗೆ ಏನು ಒಂದು ಆಸೆ ಉಟ್ಕೊಳ್ಳುತ್ತೋ ಅಂಥದ್ದೊಂದು ಒಳ್ಳೆ ಪ್ರದರ್ಶನ ಕೊಡ್ತಾ ಇದ್ದಾರೆ. ನೀವು ನೋಡಿ ಟಾಪ್ ಆರ್ಡರ್ ಅಂತ ಹೇಳಿದ್ರೆ ಮೋಸ್ಟ್ ಸಕ್ಸಸ್ಫುಲ್ ರನ್ ಅಲ್ಲಿ ನೋಡಿದ್ರು ಕೂಡ ನಿಮಗೆ ಅಭಿಷೇಕ್ ಶರ್ಮಾ ಬರ್ತಾರೆ, ಅಲ್ಲಿ ಹೆಡ್ ಬರ್ತಾರೆ. ಕ್ಲಸನ್ ಅಂತೂ ಕಾದ್ಕೊಂಡು ಕೂತಿದ್ದಾರೆ, ಅದೇ ಸ್ಥಾನದಲ್ಲಿ ಮುಂದೆ ಬರ್ತಾನೆ ಇದ್ದಾರೆ. ಜೊತೆಗೆ ನಿಮಗೆ ಮೋಸ್ಟ್ ಸಿಕ್ಸಸ್ ಅಂತ ಬಂದಾಗೂ ಅವರೇ ಬರ್ತಾರೆ. ಮೋಸ್ಟ್ ಪವರ್ ಪ್ಲೇ ರನ್ ಕಲೆ ಹಾಕಿರೋ ತಂಡಗಳು ಕೂಡ ಇವರು ಕಾಂಪೀಟ್ ಮಾಡ್ತಾರೆ. ಹಾಗಾಗಿ ನನಗೆ ಇವತ್ತು ಈ ತಂಡವನ್ನ ಬೀಟ್ ಮಾಡೋದು KKR ಗೆ ಕಬ್ಬಿಣದ ಕಡಲೆ ಆಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಹಾಗೆ ರಘುವೀರ್, ಇವತ್ತು ಹೋಮ್ ಗ್ರೌಂಡ್ ಆಗಿರೋದು ಹೈದರಾಬಾದ್ ಹೋಮ್ ಗ್ರೌಂಡ್ ಆಗಿರೋದು ಅವರಿಗೆ ಎಷ್ಟು ಪ್ಲಸ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಅವ್ರ ಹೋಮ್ ಗ್ರೌಂಡ್. ಈಗ ಫ್ಲಾಟ್ ಪಿಚ್ ಇರೋದ್ರಿಂದ ರಾಜೀವ್ ಗಾಂಧಿ ಸ್ಟೇಡಿಯಂ ರನ್ ಮಳೆನೇ ಹರಿಸುತ್ತೆ. ಇವಾಗ ಅಲ್ಲಿ ಹೈಯೆಸ್ಟ್ ರನ್ಗಳು ಬಂದವೆ. 287 ರನ್ ಹೊಡೆದಿರೋದು ಅದೇ ಪಿಚ್ನಲ್ಲಿ. 275, 77 ಹೀಗೆ ಹೊಡಿತಾನೆ ಇರ್ತಾರೆ ಆ ಒಂದು ಪಿಚ್ನಲ್ಲಿ. ಆ ಒಂದು ನಿಟ್ಟಿನಲ್ಲಿ ನನಗನ್ಸೋ ಪ್ರಕಾರ ಏನಂದ್ರೆ SRH ನಲ್ಲಿ ಬ್ಯಾಟಿಂಗ್ ಅವ್ರದ್ದು ಬಲಾಢ್ಯ ಇರೋದ್ರಿಂದ ಟೀಮ್ ಹೆಡ್ ಅವರು ಏನು ಕಂಬ್ಯಾಕ್ ಮಾಡಿದ್ದಾರೆ, ಫಾರ್ಮಿಗೆ ಮರಳಿದ್ದಾರೆ. ಅದರ ಜೊತೆಗೆ ಅಭಿಷೇಕ್ ಶರ್ಮಾ ಅವರು ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ, ಆರೆಂಜ್ ಕ್ಯಾಪ್ ನಲ್ಲಿ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅದ್ರ ಜೊತೆ ಇಶಾನ್ ಕಿಶನ್ ಅಷ್ಟೇ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ನೀಡ್ಕೊಂಡು ಬರ್ತಾ ಇದ್ದಾರೆ ಸರಣಿ ಉದ್ದಕ್ಕೂ. ಇನ್ನು ಕ್ಲಾಸನ್ ಅಂತ ಬಂದಾಗ ಅವರ ಏನು ಆಪತ್ ಬಾಂಧವಾಗಿ ಕೈ ಹಿಡಿತಾ ಇದ್ದಾರೆ SRH ತಂಡಕ್ಕೆ. ಎಲ್ಲಾದ್ರೂ ಟಾಪ್ ಆರ್ಡರ್ ಕುಸಿತಂದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಬಂದು ಕ್ಲಾಸನ್ ಅವರು ಬ್ಯಾಟ್ ಬೀಸ್ತಾರೆ. ಹೌದು, ಆ ಒಂದು ನಿಟ್ಟಿನಲ್ಲಿ ಅದರ ನಂತರ ನಿತೀಶ್ ರೆಡ್ಡಿ ಆಗಿರ್ಬೋದು. ನಿತೀಶ್ ರೆಡ್ಡಿ ನಂತರ ಮತ್ತೆ ಪ್ಯಾಟ್ ಕಮಿನ್ಸ್ ಅವರು ಬ್ಯಾಟ್ ಬೀಸ್ತಾರೆ. ಒಂದ್ ಮಾತಲ್ಲಿ ಹೇಳಕ್ ಬಂದ್ರೆ SRH ತಂಡನ ಬ್ಯಾಟಿಂಗ್ ನಲ್ಲಿ ಸೋಲ್ಸೋದು ತುಂಬಾ ಕಷ್ಟ ಇದೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ನಲ್ಲಿ ಅಷ್ಟೇ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇಶಾನ್ ಮಲಿಂಗ ಆಗಿರ್ಬೋದು, ಅದ್ರ ಜೊತೆ ಏನು ಅನ್ಕ್ಯಾಪ್ಡ್ ಪ್ಲೇಯರ್ ಹೇಳ್ದಲ್ಲ ಅಲ್ಲಿ ಪ್ರಫುಲ್ ಹಿಂಗೆ, ಸಾಕಿಬ್ ಅವರು, ಅದ್ರ ಜೊತೆ ಪ್ಯಾಟ್ ಕಮಿನ್ಸ್ ಅವರ ನಾಯಕತ್ವ ಏನಿದೆ ಅಲ್ಲ ಅದರ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ನಡೆಸ್ಕೊಂಡು ಹೋದರೆ ಇವತ್ತು ಹೈದರಾಬಾದ್ಗೆ ಕಟ್ಟಾಕೋಕ್ಕಂತೂ ಚಾನ್ಸೇ ಇಲ್ಲ. ಆದರೆ ಕೋಲ್ಕತ್ತಾಗೆ ಏನಂದರೆ ತುಂಬ ಎಫರ್ಟ್ ಹಾಕಬೇಕು, ಪ್ಲ್ಯಾನ್ ಮಾಡಬೇಕು, ಯಾವ ಆಟಗಾರನ್ನ ಯಾವ ರೀತಿ ಕಟ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಬಂದ್ರೆ ಅಷ್ಟೇ ಕೋಲ್ಕತ್ತಾಗೆ ಒಂದು ಚಾನ್ಸ್ ಇರುತ್ತೆ. SRH ಅನ್ನು ಸುಲಭದಲ್ಲಿ ಕಟ್ ಹಾಕೋಕ್ಕಂತೂ ಚಾನ್ಸ್ ಇಲ್ಲ. ಇವಾಗ SRHಗೆ ಒಂದೇ ಕೊರತೆ ಇತ್ತು, ಹೆಡ್ ಅವರು ಏನಂದರೆ ಔಟ್ ಆಫ್ ಫಾರ್ಮಲ್ಲಿದ್ದರು. ಇವಾಗ ಕಳೆದ ಒಂದು ಮ್ಯಾಚ್ನಲ್ಲಿ ಅವರು ಪರ್ಫಾರ್ಮೆನ್ಸ್ ನೋಡಿದೆ ಅದ್ಭುತವಾಗಿ ಬ್ಯಾಟಿಂಗ್ನ ನಡೆಸ್ಕೊಟ್ಟಿದ್ದಾರೆ. ಆದರೆ ಇವತ್ತು ನನಗನ್ಸುತ್ತೆ ಹೈದರಾಬಾದ್ ತಂಡ ಇದೇ ಒಂದು ಬ್ಯಾಟಿಂಗ್ ಲೈನ ಮುಂದುವರ್ಸ್ಕೊಂಡು ಹೋದರೆ 250 ರನ್ಗಿಂತನೂ ಜಾಸ್ತಿ ರನ್ ಹೊಡಿಬೋದು. ಒಂದು ವೇಳೆ ಏನಾದರೂ ಸೆಕೆಂಡ್ ಬ್ಯಾಟಿಂಗ್ ಆದರೆ ರನ್ ಚೇಸ್ ಮಾಡೋದ್ರಲ್ಲಂತೂ ನನಗನ್ಸುತ್ತೆ ಚೆನ್ನಾಗಿನೇ ರನ್ ಚೇಸ್ ಮಾಡಿ ಮ್ಯಾಚನ್ನು ಫಿನಿಶ್ ಮಾಡುತ್ತೆ ಅಂತ ನನಗನ್ಸುತ್ತೆ ಮೇಡಮ್. ಹಾಗೆ ಪ್ರೇಮ್ ಸರ್, ಇವತ್ತಿನ ಟೀಮ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಟೀಮ್ ಬ್ಯಾಲೆನ್ಸ್ ಈಗಾಗಲೇ ರಘು ಹೇಳಿದಾಗೇನೆ ಒಂದಿಷ್ಟು ಬ್ಯಾಲೆನ್ಸಿಂಗ್ ಹಂಗೆ ಇಲ್ದಿರೋ KKR ಒಂದ್ ಕಡೆಗೆ ಸದೃಢವಾದ ತಂಡ. ಅದರಲ್ಲೂ ಕೂಡ ಇಶಾನ್ ಮಲಿಂಗ ಅಂತ ಬೌಲರ್ ಸಿಕ್ಕ ಮೇಲೆ ಅವರಿಗೆ ಒಂದು ರೀತಿಯ ಫಾರಿನ್ ಬೌಲರ್ ಮೇಲೆ ದುಡ್ಡು ಹಾಕಬೇಕು ಅನ್ನುವ ಈ ವರ್ಷದ ನಿರೀಕ್ಷೆ ಏನಿದೆಯಲ್ಲ ಅದನ್ನ ಹುಸಿ ಮಾಡಿದ್ದಾರೆ. KKR ಅಂತ ತಂಡ ನಿಮಗೆ ಗ್ರೀನಿಗೆ ದುಡ್ಡು ಸುರಿದ ಬದಲಿ ಒಂದು ಒಳ್ಳೆ ಇಶಾನ್ ಮಲಿಂಗ ಅಂತ ಒಬ್ಬ ಬೌಲರ್ ಸಿಕ್ಕಿದ್ದಾರೆ. ಈಗ ನೋಡಿ ಕಾಂಬೋಜ್ ಅಂತ ಬೌಲರ್ ಇರ್ಬೋದು. ಇವಾಗ ಏನ್ ಅಗ್ರಪಟ್ಟಿಲ್ 17 ವಿಕೆಟ್ ಭುವನೇಶ್ವರ್ ಕುಮಾರ್ ನಮ್ಮವರೇ, ಕಾಂಬೋಜ್ ನಮ್ಮವರೇ. ಅದ್ರ ಹಿಂದೆ ಇರುವಂತ 14
ವಿಕೆಟ್ ತೆಗೆದುಕೊಂಡಿರೋ ಇಶಾನ್ ಮೊಲಿಂಗ, ಇಂಡಿಯನ್ ಬೌಲರ್ಗಳು ಹೊಸದಾಗಿ ಸಿಗ್ತಾ ಇದ್ದಾರೆ ಇವಾಗ. ಪ್ರಿನ್ಸ್ ಯಾದವ್ ಇರ್ಬೋಂತ ಬೌಲರ್ ಇರ್ಬೋದು. ನಮಗೆ ಭಾರತೀಯ ಬೌಲರ್ ಹುಡುಕಾಟವನ್ನು ನಡೆಸ್ತಾ ಇದ್ರು, ಬ್ಯಾಟ್ಸ್ಮನ್ ಸಿಗ್ತಾ ಇದ್ರು, ಒಬ್ಬನೇ ಒಬ್ಬ ಬುಮ್ರಾನ್ ಇಟ್ಕೊಂಡು ಒದ್ದಾಡ್ತಿದೀವಿ ನಾವು. ಈಗ ವೇಗದ ಬೌಲರ್ ಸೀಮರ್ ಸಿಗ್ತಾ ಇರೋದು ಹೆಲ್ಪ್. ಅದೇ ಹೆಲ್ಪ್ ನ ಬಳಸ್ಕೊಂಡಿದ್ದು ಕಿಶನ್. ಅದಾದ್ಮೇಲೆ ಈಗ ಅದನ್ನೇ ಕ್ಯಾಪ್ಟನ್ ಆದ್ರೂ ಕೂಡ ಪ್ಯಾಟ್ ಕಮಿನ್ಸ್ ಮಲಿಂಗ ಮೇಲೆ ಒಳ್ಳೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಒಂದು ಹುಸಿ ಮಾಡಲ್ಲ ಅವ್ರು, ಅಂದ್ರೆ ಒಳ್ಳೆ ಸೆಟ್ಲ್ ಆಗಿರೋ ವಿಕೆಟ್ ನ ತೆಕ್ಕೊಡ್ತಾರೆ, ಅಥವಾ ಪಿಚ್ ತುಂಬಾ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿ ಕನ್ವರ್ಟ್ ಆಗ್ತಿದೆ ಅನ್ನೋ ಕೂಡ ಡ್ಯಾಮೇಜ್ ಮಾಡುವ ಎಬಿಲಿಟಿ ಇರುವಂತ ಆಟಗಾರ. ಇನ್ನೊಂದ್ ಕಡೆಗೆ ನೀವು KKR ಅಂತ ನೋಡಕ್ ಹೋದ್ರೆ ನನಗನ್ಸುತ್ತೆ ವಾಪಸ್ ಸೀಪರ್ಡ್ ಪ್ಲೇಸಿಗೆ ಅವರು ಅಲ್ಲೇನೆ ಆಡಿಸ್ಬೇಕಾಗತ್ತೆ ಅಂತ. ಒಂಚೂರು ಡ್ಯಾಶಿಂಗ್ ಓಪನಿಂಗ್ ಆದ್ರೂ ಸಿಗುತ್ತೆ, ಅಥವಾ ಅವರು ಹೇಗಿದ್ರು 7th ಪ್ಲೇಸ್ ಅಲ್ಲಿ ಆಡ್ತಾರೆ. ಈ ಹಿಂದೆ ಕೂಡ ಅದನ್ನ ಮಾಡಿನೇ ಕಪ್ಪೆತ್ತಿದ್ದಾರೆ. ಸುನಿಲ್ ನರೇನ್ ಅವರು ಅಬ್ದಿ ಆರ್ಡರ್ ಓಪನಿಂಗ್ ಆಡಿಸಿ ಪವರ್ ಪ್ಲೇ ಒಂದಿಷ್ಟು ರನ್ ಕದಿಯೋ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ನಿಮಗೆ ಪವರ್ ಪ್ಲೇ ನಂತರ ಕೂಡ ಅಜಿಂಕ್ಯ ರಹಾನೆ ಬ್ಯಾಟ್ ಅಷ್ಟೇ ಕೆಲಸ ಮಾಡುತ್ತೆ. ರಘುವಂಶಿ ಅಂಡ್ ಅಜಿಂಕ್ಯ ರಹಾನೆ 3 ಮತ್ತು 4ನೇ ಕ್ರಮಾಂಕದಲ್ಲಿ ತುಂಬಾ ಚೆನ್ನಾಗಿ ಆಡ್ಬೋದು. ಮೇ ಬಿ ಆ ಬದಲಾವಣೆ ಮಾಡ್ಕೋಬೇಕು. ಇನ್ನು ಮಿಡ್ಲ್ ಆರ್ಡರ್ ಅಂತ ಬಂದಾಗ ಗ್ರೀನ್ ಬಾಲ್ ವೇಸ್ಟ್ ಮಾಡದೇನೆ ಅತ್ಯಧಿಕ ರನ್ ಕಲೆ ಹಾಕಬೇಕು. ಒಂದು ಮ್ಯಾಚ್ಗೆ ಸೈಲೆಂಟ್ ಆಗಬಾರ್ದು. ಜೊತೆಗೆ ಪೋವೆಲ್ ಅವ್ರ ಬ್ಯಾಟ್ ಕೂಡ ಸದ್ ಮಾಡಬೇಕು. ಈ ತಂಡಕ್ಕೆ ಅವ್ರು ಬಹಳ ಆಧಾರ ಸ್ತಂಭ ಮತ್ತು ಬಿಗ್ ಹಿಟ್ಟರ್ನ ಅವ್ರನ್ನೇ ನಂಬ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಎಲ್ಲಾ ಮ್ಯಾಚಲ್ಲೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆದ್ರೂ ಕಷ್ಟ ಆಗುತ್ತೆ. ನೀವು ಇಲ್ಲಿ ಆಡ್ತಾ ಇರೋದನ್ನೇ ಒಂದೊಂದು ಮ್ಯಾಚ್ ಗೆದ್ದಿದೆ ಮತ್ತೊಂದು ಮ್ಯಾಚ್ ಅಂತ ಹೇಳಿದ್ರೆ ಅದು ರಿಂಕು ಸಿಂಗ್ಗೆ ಕೊಡುಗೆ ಕೊಡಬೇಕು. ಫೀಲ್ಡಿಂಗ್ ಅಂತ ಬಂದಾಗ ಎಲ್ಲ ಕ್ಯಾಚ್ ಮೊನ್ನೆ ಅವರೇ ಹಿಡ್ಕೊಂಡು, ಇನ್ಕ್ಲೂಡಿಂಗ್ ಸೂಪರ್ ಓವರ್ ಅವರೇ ಹಿಡ್ಕೊಂಡ್ರು. ಹಾಗಾಗಿ ರಿಂಕು. ಅದಾದ್ಮೇಲೆ ನಿಮಗೆ ಬೌಲಿಂಗ್ ಅಂತ ಬಂದಾಗ ಒಂದು ಸುನಿಲ್ ನರೇನು, ವರುಣ್ ಚಕ್ರವರ್ತಿ ಮೇಲೆ ದೊಡ್ಡ ಡಿಪೆಂಡ್ ಆಗಿತ್ತು ಆ ತಂಡ. ಬಟ್ ಅವ್ರು ಆರಂಭಕ್ಕೆ ಅದನ್ನು ಉಳಿಸ್ಕೊಳ್ಳಿಲ್ಲ. ಈಗ ಲಯಕ್ಕೆ ಬಂದಾರೆ. ಅದೇನೋ ಹೇಳ್ತಾರಲ್ವಾ, ಕಳ್ತನ ಆದ್ಮೇಲೆ ಕೋಟೆ ಬಾಗ್ಲ ಹಾಕೊಂಡಂಗೆ ಆಗೋಗಿದೆ. ಅವ್ರ ಅವಕಾಶನೇ ಮುಗಿದು ಹೋಗೋ ಸಂದರ್ಭದಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆಗೆ ಅವರಿಗೆ ಬೌಲಿಂಗ್ ರಚಿನ್ ರವೀಂದ್ರ ಇದ್ರು. ಇನ್ನು ಬೌಲಿಂಗ್ ಅಂತ ಬಂದಾಗ 4 ವಿಕೆಟ್ ತೆಗೆದುಕೊಂಡಿದ್ರು, ಮತ್ತು ಅವ್ರ ಹೈಟ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ರು. ಮುಜರ್ಬಾನಿನ ಅವರು ಬಳಸ್ಕೊಳ್ಳೋದ್ರಲ್ಲಿ ಎಲ್ಲ ವಿಫಲರಾದ್ರು ಅನ್ಸುತ್ತೆ. ನಂಗನ್ಸುತ್ತೆ ಒಂದು ಬೌಲಿಂಗ್ ಬ್ಯಾಟಿಂಗ್ ಅಲ್ಲಿ ಸದೃಢವಾದ ತಂಡ, ಇನ್ನೊಂದ್ ಕಡೆಗೆ ಎಲ್ಲದರಲ್ಲೂ ಕೂಡ ವೀಕ್ನೆಸ್ ಇರುವಂತ ತಂಡ KKR. ಹಾಗಾಗಿ ಆತ್ಮವಿಶ್ವಾಸ ಕೂಡ ಇವ್ರದ್ದು ಕುಗ್ಗಿದೆ. ಇನ್ನೊಂದ್ ಕಡೆ ನೀವು ಹೇಳಿದಾಗೆ ಹೋಮ್ ಗ್ರೌಂಡ್, ಜೊತೆಗೆ ಒಳ್ಳೆ ಲಯದಲ್ಲಿದ್ದಾರೆ, 3ನೇ ಕ್ರಮಾಂಕದಲ್ಲಿದ್ದಾರೆ, ಅಬ್ದಿ ಆರ್ಡರ್ಗೆ ಹೋಗೋ ಅವಕಾಶ ಇದೆ. ಇನ್ನೊಂದು ಅಂತ ಹೇಳಿದ್ರೆ ಮೊದಲು ಬ್ಯಾಟ್ ಮಾಡಿದ್ರು ಅವ್ರು ಗೆಲ್ತಾರೆ. ಅವ್ರಿಗೆ ಅದೇ ಸ್ಥಾನ ಬೇಕು, ಮೊದಲು ಬ್ಯಾಟ್ ಮಾಡೋದು. ಇನ್ನು ಚೇಜಿಂಗ್ ಅಂತ ಬಂದ್ರು ಇವಾಗ ಭಾರತೀಯ ಪಿಚ್ಗಳು ಚೇಜಿಂಗ್ ಆಗ್ತವೆ. ಇವತ್ತು ಮಧ್ಯಾಹ್ನ ಆಗಿರೋದ್ರಿಂದ ಅದು ಕೂಡ ಕನ್ಸಿಡರ್ ಆಗಲ್ಲ. ಟಾಸ್ ಗೆದ್ರು ಅವ್ರು ಬ್ಯಾಟಿಂಗೇ ತಗೊಳ್ಳೋದು. ಹಾಗಾಗಿ ಯಾವ ರೀತಿ ಲೆಕ್ಕಾಚಾರದಲ್ಲಿ ಕಟ್ ಆಗ್ತಾರೆ ಅನ್ನೋದನ್ನ ಏನಾದ್ರೂ ಸುನಿಲ್ ನರೇನ್ ಮತ್ತೆ ಒಂದು ವರುಣ್ ಚಕ್ರವರ್ತಿ ಗ್ಯಾಂಬ್ಲಿಂಗ್ ಮಾಡಿದ್ರೆ ಮಾತ್ರ ಗೆಲ್ಲಿಕ್ ಸಾಧ್ಯ. ಅದರ್ವೈಸ್ ಫೇವರ್ ಅಂತ ಹೇಳಿದ್ರೆ ನೋಡಿ, ನಮ್ಗೆ ದುಬೆ ಬರ್ತಾರೆ, ಅಲ್ಲಿ ಎಂತ ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ ಅಂದ್ರೆ ಒಂದು 3 ಬಾಲ್ ಆಡಿದ್ರು ಕ್ಲಾಸನ್ಗೆ ಟಕ್ಕರ್ ಕೊಡುವಂತ ಬ್ಯಾಟಿಂಗ್ ಮಾಡಿದ್ರು ಅವರು ಕೂಡ. ಹಾಗಾಗಿ ಕಂಪ್ಲೀಟ್ಲಿ ಹೊಡಿಬಡಿ ಆಟಗಾರ. ಅಲ್ಲಿ ಅನಿಕೇತ್ ವರ್ಮಾ ಕೂಡ ಇದ್ದಾರೆ, ಅವರು ಒಳ್ಳೆ ಹಿಟ್ಟರು. ಯಾರು ನಾಡ್ಸಿದ್ರು ಲಾಭನೇ ಇದೆ ಅವರಿಗೆ. ಹಾಗಾಗಿ ಫುಲ್ ಪ್ಲೇಡ್ಸ್ ಇರೋ ತಂಡ. ಇನ್ನೊಂದ್ ಕಡೆಗೆ ಅನ್ಬ್ಯಾಲೆನ್ಸಿಂಗ್ ಆಗಿರೋದು. ನನ್ನ ಪ್ರಕಾರ ಇವತ್ತು SRH ಗೆಲ್ಲುವ ಫೇವ್ರೇಟ್ ತಂಡ. ಅದು ಯಾರು ಕೇಳಿದ್ರು ಹೇಳ್ತಾರೆ. ಮೇ ಬಿ ನಾನು ಹೇಳಿದಾಗೆ ಒಳ್ಳೆಯ ಬ್ಯಾಟಿಂಗ್ ಪವರ್ ಪ್ಲೇ ರನ್ ಬರಬೇಕು. ಬೌಲರ್ಗಳು ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ರೆ KKRಗೂ ಕೂಡ ಎಬಿಲಿಟಿ ಇದೆ. ಅದನ್ನ ಇವತ್ತಾರು ಅವ್ರು ಪ್ರೂವ್ ಮಾಡಲೇಬೇಕು. ಹಾಗೆ ಈ ಒಂದು SRH ವರ್ಸಸ್ ನಾವು KKR ಮ್ಯಾಚ್ ನೋಡಿದ್ವಿ. ಇನ್ನೊಂದು ಮ್ಯಾಚ್ ಇವತ್ತಿರುವಂಥದ್ದು PBKS ವರ್ಸಸ್ GT. ಎರಡೂ ತಂಡಗಳು ಕೂಡ ಈಗ ಬಲಿಷ್ಠವಾಗಿ ಕಾಣ್ತಾ ಇದೆ. ಈಗ ನಾವು PBKS ವರ್ಸಸ್ GT ಮ್ಯಾಚ್ ನೋಡೋದಾದ್ರೆ GT ಸತತವಾಗಿ 2 ಜಯವನ್ನ ಸಾಧಿಸಿದೆ. ಆದರೆ ಪಂಜಾಬ್ನ ಇಲ್ಲಿವರೆಗೂ ಯಾರು ಸೋಲ್ಸೋಕ್ಕಾಗಿರಲಿಲ್ಲ. ಕೊನೆ ಬಾರಿ ಲಾಸ್ಟ್ ಮ್ಯಾಚಲ್ಲಿ RR ಅದನ್ನ ಸೋಲ್ಸಿದೆ. ಹಾಗಾಗಿ GT ತನ್ನ ಗೆಲುವಿನ ಕಾನ್ಫಿಡೆನ್ಸ್ ಅನ್ನ ಮುಂದುವರಿಸುತ್ತಾ, ಅಥವಾ PBKS ತನ್ನ ಹಿಂದಿನ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಿ ಮುಂದುವರಿಯುತ್ತೆ ಅಂತ ಅನ್ಸುತ್ತಾ? ಇವಾಗ ಅದೇ ಟೂರ್ನಿ ಉದ್ದಕ್ಕೂ ನೋಡ್ಕೊಂಡು ಬಂದಾಗ ಪಂಜಾಬ್ನ ತಂಡ ಏನು ರೆಡ್ ಹಾಟ್ ಫಾರ್ಮ್ ಅಲ್ಲಿ ಇದೆ. ಏನಂತ ಅಂದ್ರೆ ಕಳೆದ ಒಂದು ಮ್ಯಾಚ್ ನಲ್ಲಿ ನಾವು ಸೋತಿದ್ದೀವಿ, ಅದನ್ನ ಈ ಸೀಸನ್ ಅಲ್ಲಿ ಕಮ್ಬ್ಯಾಕ್ ಮಾಡಿ ಗೆಲ್ತೀವಿ ಅಂತ ಛಲ ತೊಟ್ಟು ಬಂದಿರೋ ರೀತಿ ಕಾಣ್ತಾ ಇದೆ. ಅದೇ ರೀತಿ ಟೂರ್ನಿ ಉದ್ದಕ್ಕೂ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ಕೊಂಡು ಬಂದ್ರು. ಅದೇನಾಗ್ಬಿಡ್ತಂದ್ರೆ ಇವಾಗ ಈ ಶ್ರೇಯಸ್ ಅಯ್ಯರ್ದವ್ರದ್ದು ಒಂದು ರೆಕಾರ್ಡನ್ನೇ ಆಗ್ಬಿಟ್ಟಿದೆ. ಅದು ಅವರಿಗೆ ಈ ರೆಕಾರ್ಡ್ ಆಗಬಾರ್ದಿತ್ತು. ಅಂದ್ರೆ 220ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿ ಅದನ್ನ ಡಿಫೆಂಡ್ ಮಾಡ್ಕೊಳಕ್ಕಾಗದೆ ಇರೋಂಥ ಟೀಮ್ ಅಂದ್ರೆ ಅದು ಶ್ರೇಯಸ್ ಅಯ್ಯರ್ ಅವರು 5 ಬಾರಿ 200+ ರನ್ ಅನ್ನ ಅವ್ರು ಡಿಫೆಂಡ್ ಮಾಡ್ಕೊಂಡಿಲ್ಲ ಅಂತ ಅವರಿಗೊಂದು ರೆಕಾರ್ಡ್ ಬಂದ್ಬಿಟ್ಟಿದೆ. ಆ ರೆಕಾರ್ಡ್ ಅವ್ರಿಗೆ ಬರಬಾರ್ದಿತ್ತು ಅಂತ ಅವ್ರು ಅನ್ಕೊಂತಾರೆ. ಯಾಕಂತಂದ್ರೆ ಇವಾಗ ಕಳೆದ ಒಂದು ಮ್ಯಾಚ್ ನಲ್ಲಿ ಅದೇ ರೀತಿ ಆಯ್ತು. 220 ರನ್ ಹೊಡೆದು ನೀವು ಚೇಸ್ ಮಾಡ್ತಾರೆ ಅಂದ್ರೆ ಒಪೋನೆಂಟ್ ಟೀಮ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅದು ಹಿನ್ನಡೆನೇ ಆಗುತ್ತೆ. ಯಾಕಂತಂದ್ರೆ ನೀವು ಅಗ್ರಸ್ಥಾನದಲ್ಲಿ ಇರ್ತೀರಾ, ಟೂರ್ನಿ ಉದ್ದಕ್ಕೂ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ನೀಡ್ಕೊಂಡ್ ಬರ್ತಿದ್ದೀರಾ. ಆದ್ರೆ ಟೂರ್ನಿ ಮಧ್ಯ ಹಂತದಲ್ಲಿ ಬಂದಾಗ
ಈ ರೀತಿ ಸೋಲು ಪಂಜಾಬ್ ತಂಡಕ್ಕೆ ಒಂದು ಸ್ವಲ್ಪ ಮುಳುವಾಗ್ಬೋದು. ಯಾಕಂತಂದರೆ ಇಲ್ಲಿಂದನೂ ಟೂರ್ನಿ ಚೇಂಜ್ ಆಗುತ್ತೆ. ನಾವು ನೋಡಿದ್ವಿ ಕಳೆದ ಬಾರಿನೂ. ಇವಾಗ ರನ್ ರೇಟ್ ಆಧಾರದ ಮೇಲೆ ಹೋಗುವಂಥ ಎಲ್ಲ ಸ್ಥಿತಿಗತಿ ಕಾಣ್ತಾ ಇದೆ. ಯಾಕಂತಂದರೆ ಟಾಪ್ 4ಅಲ್ಲಿರುವಂಥ ತಂಡ ಟಾಪ್ 2 ಹಂತಕ್ಕೆ ಬರಬೇಕು. ಯಾಕಂತಂದರೆ 2 ಚಾನ್ಸ್ ಇರುತ್ತೆ. 3-4 ಹಂತಕ್ಕೆ ಬಂದರೆ ಒಂದು ಎಲಿಮಿನೇಟರ್ ಆಡ್ ಬರೋದ್ರ ಕಾರಣ ಎಲ್ಲರಿಗೂ ಏನಂದರೆ 1 ಮತ್ತು 2ನೇ ಹಂತದಲ್ಲೇ ಟೂರ್ನಿನ ಎಂಡ್ ಮಾಡಬೇಕು ಅನ್ನೋದು. ಇವಾಗ ಪಂಜಾಬ್ ಮತ್ತು ಬೆಂಗಳೂರು, ರಾಜಸ್ಥಾನ್ ಮತ್ತು ಹೈದರಾಬಾದ್ ಈ 4 ತಂಡ ಟಾಪ್ 2 ರೇಸಲ್ಲಿ ಕಾದಾಟ ಮಾಡಬೇಕಾಗಿರುತ್ತೆ. ಆ ಒಂದು ಹಂತದಲ್ಲಿ ನೋಡೋಕೆ ಬಂದಾಗ ಪಂಜಾಬ್ ತಂಡ ಇದಕ್ಕೂ ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನೇ ಮುಂದಿನ ಮ್ಯಾಚ್ಗಳಲ್ಲಿ ಕೊಡ್ತಾ ಬರಬೇಕು. ಹಿಂದೆ ಮಾಡಿರುವಂಥ ಮಿಸ್ಟೇಕನ್ನು ಮಾಡದೆ ಹೋದರೆ ಅವರು ಮುಂದೆ ಹೋಗೋದಕ್ಕೆ ಒಂದು ಸುಲಭ ದಾರಿಯಾಗಿ ಸಿಗುತ್ತೆ. ಇನ್ನು ಗುಜರಾತ್ ಅಂತ ಬಂದಾಗ ನಾವು ಕಳೆದ ಬಾರಿ ಚಾಂಪಿಯನ್ ಸೋಲ್ಸಿದ್ದೀವಿ, ಇವಾಗ ರನ್ನರ್ ಅಪ್ ಅನ್ನು ಸೋಲ್ಸೋ ಅಂತ ಟೈಮ್ ಬಂದಿದೆ ಅಂತ ಅವರು ಒಂದು ಅದೇ ಕಾನ್ಫಿಡೆನ್ಸಲ್ಲಿ ಬರ್ತಾ ಇದ್ದಾರೆ. ನನಗನ್ಸುತ್ತೆ ಗುಜರಾತ್ ತಂಡ ಇನ್ನೂ ಸ್ಟ್ರಾಂಗ್ ಆಗಬೇಕು. ಪಂಜಾಬನ್ನು ಸೋಲ್ಸ್ಬೇಕಂತಂದಾಗ ಬಾಲಿಂಗ್ನಲ್ಲಿ ಹಿನ್ನಡೆ ಕಾಡ್ತಾ ಇದೆ ಗುಜರಾತ್ ತಂಡಕ್ಕೆ. ಇದನ್ನ ಮುಂದುವರ್ಸೋಣ. ಒಬ್ಬ ಕ್ರಿಕೆಟ್ ಅಭಿಮಾನಿ ಕರೆ ಮಾಡಿದ್ದಾರೆ ಮಾತನಾಡಬೇಕು ಅಂತ ಹೇಳಿ, ಪವನ್ ಕುಮಾರ್ ಅಂತ ಹೇಳಿ. ಪವನ್ ಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ಪವನ್ ಕುಮಾರ್ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿರೋದು? ಇವತ್ತು SRH ವರ್ಸಸ್ KKR ಒಂದ್ ಕಡೆ ಮ್ಯಾಚ್ ಇದೆ, ಇನ್ನೊಂದ್ ಕಡೆ ಪಂಜಾಬ್ ವರ್ಸಸ್ ಗುಜರಾತ್ ಇದೆ. 2 ಪಂದ್ಯಗಳಲ್ಲಿ ಯಾವ್ದು ಟಫ್ ಆಗಿರುತ್ತೆ ಅನ್ಸುತ್ತೆ, ಯಾವ್ದು ಈಸಿ ಆಗಿರುತ್ತೆ ಅನ್ಸುತ್ತೆ? ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಕ್ರಿಕೆಟ್ ಅಭಿಮಾನಿ ಸಾಯಿನಾಥ್ ಅಂತೇಳಿ. ಸಾಯಿನಾಥ್ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ಒಂದು ಕಡೆ ಇವತ್ತು SRH ವರ್ಸಸ್ KKR ಮ್ಯಾಚ್ ಇದೆ, ಹಾಗೆ GT ವರ್ಸಸ್ ಪಂಜಾಬ್ ಇದೆ. 2 ಮ್ಯಾಚ್ ಅಲ್ಲಿ ಯಾವ್ದು ತುಂಬಾ ಟಫೆಸ್ಟ್ ಮ್ಯಾಚ್, ಯಾವ್ದು ತುಂಬಾ ಈಸಿಯೆಸ್ಟ್ ಅನ್ಸುತ್ತೆ ನಿಮ್ಗೆ? ಪಂಜಾಬ್ ಗೆಲ್ಲುತ್ತೆ, ಒಂದು SRH ಗೆಲ್ಲುತ್ತೆ. 2 ಪಂದ್ಯದಲ್ಲಿ ಇವತ್ತು SRH ನಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅದರಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಇದೆ ಅದು ಟೀಮ್. ಒಬ್ಬರಲ್ಲೊಬ್ರು KKR ಅಂತೂ ವೀಕ್ ಇದೆ. ಹೌದು. ಹಾಗಾಗಿ SRH ನಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನಾವು ಹೇಳಕ್ಕಾಗಲ್ಲ. ಒಬ್ಬರಲ್ಲೊಬ್ರು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಅದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ರಘುವೀರ್, ನೀವು ಹೇಳ್ತಾ ಇದ್ರಿ GT ಮತ್ತೆ ಇವತ್ತಿನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಬಹುದು? ಹೌದು, ಅದೇ ಗುಜರಾತ್ ಅಂತ ಬಂದಾಗ ಬೌಲಿಂಗ್ನಲ್ಲಿ ಸ್ವಲ್ಪ ಹಿನ್ನಡೆ ಕಾಡ್ತಾ ಇದೆ. ಸ್ವಲ್ಪ ಇವಾಗ ಪ್ರಸಿದ್ಧ ಕೃಷ್ಣ ಅಂತ ಬೌಲರ್ಗಳು ದುಬಾರಿ ಆಗ್ತಿರೋದ್ರಿಂದ ಪಂಜಾಬ್ ತಂಡದಲ್ಲಿ ಅದೇ ಒಂದು ಪ್ಲಸ್ ಪಾಯಿಂಟ್ ಇದೆ. ಅವರು ಆರಂಭಿಕರಲ್ಲಿ ಪ್ರಭು ಸಿಮ್ರನ್ ಆಗಿರ್ಬೋದು, ಪ್ರಿಯಾಂಶ್ ಆರ್ಯ ಆಗಿರ್ಬೋದು, ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನೇ ಕೊಟ್ಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ 200+ ರನ್ನನ್ನೇ ಮಾಡ್ತಾ ಇದ್ದಾರೆ. ಇನ್ನು ಚೇಸಿಂಗ್ ಅಂತ ಬಂದಾಗ ನೋಡಿದ್ವಿ, ಹೈಯೆಸ್ಟ್ ರನ್ ಚೇಸ್ ಮಾಡಿದ್ದಾರೆ. ಈ ತಂಡಕ್ಕೆ ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ಅವರು ಸಣ್ಣ ಒಂದು ಎಡವಟ್ಟಿನಿಂದ ಅವ್ರ ಮ್ಯಾಚ್ ಸೋಲ್ತಾರೆ ಹೊರತುಪಡಿಸಿದ್ರೆ ಅವರ ತಂಡದಲ್ಲಿ ಯಾವುದೇ ನ್ಯೂನತೆಗಳಿಲ್ಲ. ಆದರೆ ಗುಜರಾತ್ ಅಂತ ಬಂದಾಗ ಸಾಕಷ್ಟು ನ್ಯೂನತೆಗಳನ್ನು ಕಾಣ್ತಾ ಇದ್ದೀವಿ. ಆರಂಭಿಕರಲ್ಲಿ 3 ಜನದ ಮೇಲೆ ಡಿಪೆಂಡ್ ಆಗಿ ಬರ್ತಾ ಇದೆ. ಅವ್ರೇನಾದರೂ ವಿಕೆಟ್ ಕಳ್ಕೊಂಡ್ರೆ ಮಧ್ಯಮ ಕ್ರಮಾಂಕದಲ್ಲಿ ರನ್ ಬರ್ತಾ ಇಲ್ಲ. ಒಂದು ಒಳ್ಳೆ ಟಾರ್ಗೆಟ್ ಕೊಡೋದ್ರಲ್ಲಿ ಗುಜರಾತ್ ಎಡುತ್ತಾ ಇದೆ. ಕಳೆದ ಒಂದು ಮ್ಯಾಚ್ನಲ್ಲೂ ಅಷ್ಟೇ ಸ್ಟ್ರಗಲ್ ಪಟ್ಟು ಗೆದ್ದಿದ್ದಾರೆ. ಆದರೆ ಕಮ್ ಬ್ಯಾಕ್ ಮಾಡಬೇಕು. ಇವಾಗಿಂದಲೂ ಅವ್ರಿಗೊಂದು ಏನಂದರೆ ಪ್ಲೇ ಆಫ್ ಹಂತಕ್ಕೆ ಬರಬೇಕಂದ್ರೆ ಒಂದು ಒಳ್ಳೆ ಆಟ ನೀಡಿ ಬರಬೇಕಾಗಿರುತ್ತೆ. ಆದರೆ ಪಂಜಾಬ್ನ ಎದುರಿಸುವಷ್ಟು ಗುಜರಾತ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅಂತ ನನಗೊಂದು ಅನಿಸುತ್ತೆ ಮೇಡಮ್. ಆ ನಿಟ್ಟಿನಲ್ಲಿ ಇವತ್ತು ಪಂಜಾಬ್ ಸ್ವಲ್ಪ ಮೇಲ್ಗೈ ಸಾಧಿಸ್ತಾ ಅಂತ ನನಗನ್ಸುತ್ತೆ. ಹಾಗೆ ಪ್ರೇಮ್ ಸರ್, ಈಗ GT ಮೊದಲನೇ ಸೋಲು ಕಂಡಿದ್ದು ಪಂಜಾಬ್ನ ವಿರುದ್ಧ. ಹಾಗಾಗಿ ಪಂಜಾಬ್ನ ಈ ಒಂದು ಸೇಡನ್ನ ತೀರ್ಸ್ಕೊಳ್ಳುವಂತ ಕೆಲಸ ಇವತ್ತು GT ಮಾಡುತ್ತೆ ಅಂತ ಅನ್ಸುತ್ತೆ. ನಿಜ, ಆ ಥರ ಲೆಕ್ಕಾಚಾರ ಹಾಕೋದಾದ್ರೆ ಅಡ್ವಾಂಟೇಜ್ ಕೂಡ ಇದೆ, ಅದನ್ನ ತೀರ್ಸ್ಕೋಬಹುದು. ಯಾಕಂದ್ರೆ 2 ಮ್ಯಾಚ್ ಅನ್ನ ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಡ್ಬರ್ತಾರೆ. ಒಂದು CSK, ಇನ್ನೊಂದು RCB ಮೇಲೆ ಗೆದ್ದಿದ್ದಾರೆ. ಆರಂಭಿಕ ಅಂತ ನೋಡಕ್ ಹೋಗೋದಾರೆ ಪಂಜಾಬ್ ಮೇಲೆನೆ ಇವರು ಸೋತಿರೋದು. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಕೂಡ ಸೋಲ್ತಾರೆ. ಅದಾದ ಬಳಿಕ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಗೆಲುವು, ಮತ್ತೆ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಸೋಲು, ಮತ್ತೆ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಗೆಲುವು ಗೆದ್ದಾರೆ. ಹಾಗಾಗಿ 5 ಮ್ಯಾಚ್ ಗೆದ್ದಿದ್ದಾರೆ ಇವರು. ಒಂದು 5ನೇ ಸ್ಥಾನ, ಇನ್ನೊಂದು 1ನೇ ಸ್ಥಾನದಲ್ಲಿ ಇರುವಂತ ತಂಡ. ಪ್ರದರ್ಶನ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಂಕಪಟ್ಟಿಯಲ್ಲಿ ಇರೋದು. ಇನ್ನೊಂದು ಕಡೆಗೆ ನೋಡೋದಾದ್ರೆ ಪವರ್ ಪ್ಲೇನೇ ತಿಂದಾಕ್ಬಿಡುವಂತ ಟಾಪ್ 3 ಆರ್ಡರ್ ಇರೋದು ಪಂಜಾಬ್ ಅಲ್ಲಿ. ಅದು ಪ್ರಿಯಾಂಶು ಆರ್ಯ, ಪ್ರಭು ಸಿಮ್ರನ್ ಸಿಂಗ್ ಇರ್ಬೋದು, ಕೂಪರ್ ಕನೋಲಿ ಇರ್ಬೋದು. ನಾವು ನಾಯಕನನ್ನ ಬಿಟ್ಟು ಮಾತಾಡೋದಾದ್ರೆ ಈ ಕಡೆ ಓಪನಿಂಗ್ ಅಂತ ಬಂದಾಗ ಗಿಲ್ ಅಂಡ್ ಸಾಯಿ ಸುದರ್ಶನ್ ಕ್ಲಾಸ್ ಅಂಡ್ ಕಂಪೋಸ್ ಆಟಗಾರರು. ಹಾಗಾಗಿ ಪವರ್ ಪ್ಲೇ ಅಲ್ಲಿ ಅಷ್ಟೊಂದು ದೊಡ್ಡ ಮೊತ್ತವನ್ನು ಕಲೆ ಹಾಕ್ಲಿಕ್ಕೆ ಇವ್ರು ಮುಂದಾಗಲ್ಲ. ಯಾಕಂದ್ರೆ 4ಗಳ ಮೇಲೆ ಇವರು ಡಿಪೆಂಡ್ ಆಗಿದ್ರೆ ಇವರು 6ನೇ ಬಾರಿಸ್ತಾ ಇರ್ತಾರೆ. ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಆಡ್ದಂಗೆ ಆಡ್ತಾ ಇರ್ತಾರೆ. ಡಿಫ್ರೆಂಟ್. ಏನೊಂದ್ ಕಡೆಗೆ
ಬಟ್ಲರ್ ಇದ್ರೆ, ಈ ಕಡೆ ವಿಭಾಗಕ್ಕೆ ಬಂದಾಗ ನಾವು ಫುಲ್ ಫಾರ್ಮ್ ಅಲ್ಲಿ ಇರೋದು ಶ್ರೇಯಸ್ ಅಯ್ಯರ್ ನೋಡಿದೀವಿ. ಹಾಗಾಗಿ ಈ ಒಂದು ಬ್ಯಾಲೆನ್ಸಿಂಗ್ ಬ್ಯಾಟಿಂಗ್ ಅಂತ ಬಂದಾಗ ಕೂಡ ಸದೃಢವಾಗಿದೆ. ಇನ್ನು ಮಧ್ಯಮ ಕ್ರಮಾಂಕ ಅಂತ ಬಂದಾಗ ಜಾನ್ಸನ್ ಇದ್ದಾರೆ ಇಲ್ಲಿ. ಆಮೇಲೆ ನಿಮ್ ಮೊನ್ನೆ ಮ್ಯಾಚ್ ನೋಡಿದ್ವಿ, ಕಳೆದ ಮ್ಯಾಚ್ ಅದ್ಭುತವಾಗಿ ಆಡಿದ್ದು ಸ್ಟೋನಿಸ್, ಒಳ್ಳೆ ಲಯಕ್ ಬಂದಿದ್ದಾರೆ. ನಾವು RCB ಅವ್ರು ತಗೊಂಡಾಗ ಆಡ್ಲಿಲ್ಲ ಮರ, ಈಗ ಆಡ್ತಿದ್ಯಾ ಅನ್ನೋ ಲೆವೆಲ್ಗೆ ಆಡಿದ್ರು. ಈ ಕಡೆ ಬಂದಾಗ ನಿಮಗೆ ಶಾರುಖ್ ಖಾನ್ ಆಡ್ತಾ ಇಲ್ಲ, ತೆವಾಟಿ ಆಡ್ತಿಲ್ಲ, ರಶೀದ್ ಖಾನ್ ಬೌಲಿಂಗ್ ಅಷ್ಟೇ ಸೀಮಿತ ಆಗಿದ್ರೆ ಈಗ ಹೋಲ್ಡರ್ ಆಡಿಸ್ತಾ ಇದ್ದಾರೆ, ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಇನ್ನು ಬೌಲಿಂಗ್ ಅಂತ ಬಂದಾಗ ನನಗನ್ಸುತ್ತೆ ಎರಡು ಅಂತ ದೊಡ್ಡ ಡಿಫ್ರೆನ್ಸ್ ಏನ್ ಕಾಣಲ್ಲ. ಇಲ್ಲಿ ಸ್ಟಾರ್ ಸ್ಪಿನ್ನರ್ ಯಜುವೇಂದ್ರ ಚಹಲ್ ಇದ್ರೆ, ಈ ಕಡೆ ರಶೀದ್ ಖಾನ್ ಇದ್ದಾರೆ. ಇಲ್ಲಿ ಕಗಿಸೋ ರಬಾಡಾ ಸ್ಟಾರ್ ಸೀಮರ್ ಆಗಿದ್ರೆ, ಇಲ್ಲೂ ಕೂಡ ಹರ್ಷದೀಪ್ ಸಿಂಗ್ ಒಳ್ಳೆ T20 ಬೌಲರ್ ಅಂತ ಈಗಾಗಲೇ ಹೆಗ್ಗಳಿಕೆ ಇದೆ ಅವರಿಗೆ. ಬಟ್ ಕಳೆದ ಮ್ಯಾಚ್ ಬೌಲಿಂಗ್ ಯೂನಿಟ್ ದುಬಾರಿ ಆಯಿತು, ಅದಕ್ಕೆ ಸೋತಿದ್ದಾರೆ. ಅವರೇ ಅದನ್ನೇ ಬದಲಾವಣೆ ಮಾಡ್ಕೋಬೇಕು. ಇನ್ನೊಂದ್ ಕಡೆಗೆ ನಾವು ಬೌಲಿಂಗ್ ಅಂತ ನೋಡಕ್ ಬಂದಾಗ ಇಲ್ಲಿ ಸಿರಾಜ್ ತುಂಬಾ ಚೆನ್ನಾಗಿ ಓಪನಿಂಗ್ ಮಾಡ್ತಾರೆ. ಇಲ್ಲಿ ಹರ್ಷದೀಪ್ ಸಿಂಗ್ ಟೀಮ್ ಇರಬಹುದು, ತುಂಬಾ ಲಯದಲ್ಲಿ ಇರುವಂತ ಬೌಲಿಂಗ್ ನೇ ಅಟ್ಯಾಕ್ ಮಾಡ್ಕೊಂಡೇ ಬರ್ತಾ ಇದಾರೆ. ಸ್ಪಿನ್ ಆದ್ರೂ ಕೂಡ ಚಹಲ್ ತುಂಬಾ ಗ್ಯಾಂಬ್ಲಿಂಗ್ ಮಾಡ್ತಾರೆ. ನನಗನ್ಸುತ್ತೆ GT ಗೆಲ್ಲಕ್ಕೂ ಕೂಡ ಅರ್ಹತೆ ಇದೆ. ಮುಂದಿನ ಹಂತಕ್ಕೆ ಹೋಗ್ಬೇಕು, ಗೆಲುವು ಅನಿವಾರ್ಯ. ಇಫ್ ಇಟ್ ಇನ್ ಕೇಸ್ ಪಂಜಾಬ್ ಒಂದು ಮ್ಯಾಚ್ ಹೋದ್ರು ಕೂಡ ಪಾಯಿಂಟ್ ಟೇಬಲ್ ಅಲ್ಲಿ ವೇರಿ ಆಗಬಹುದು ಹೊರತು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಎಬಿಲಿಟಿ ಇದೆ. ಒಂದ್ 2 ಮ್ಯಾಚ್ ಗೆಲುವು ಅಷ್ಟೇ ಬೇಕಾಗಿರೋದು. GT ಗೆಲ್ಬೇಕಂದ್ರೆ ಒಳ್ಳೆ ಪ್ಲಾನ್ ಜೊತೆಗೆ ಬರಬೇಕು. ನಿಮಗೆ ಅದರಲ್ಲೂ ಕೂಡ ಅಹಮದಾಬಾದ್ ಅಲ್ಲಿ ಇರೋದ್ರಿಂದ ಈ ಒಂದು ಪಂದ್ಯ ಏನಿರುತ್ತೆ ಇಲ್ಲಿ ಅಡ್ವಾಂಟೇಜ್ ಅಂತಾನೂ ಕೂಡ ತಗೋಬಹುದು ಇವರು. ಹಾಗಾಗಿ ಯಾವ ತಂಡ ಪ್ಲಸ್ ಮೈನಸ್. ಇನ್ನೊಂದ್ ಕಡೆಗೆ ಕ್ಯಾಪ್ಟನ್ಸಿ ಅಂತ ನೋಡಕ್ ಬಂದ್ರು ಸುನಿದೆ, ಒಂದು ಶ್ರೇಯಸ್ ಅಯ್ಯರ್ IPL ಅಲ್ಲಿ ಸಕ್ಸಸ್ಫುಲ್ ಕ್ಯಾಪ್ಟನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಕ್ಸಸ್ಫುಲ್ ಅಂತ ಹೇಳಿದ್ರೆ 3 ಫಾರ್ಮೆಟ್ಗೂ ಕ್ಯಾಪ್ಟನ್ ಆಗಿದ್ದು ಗಿಲ್. ಒಂದು ಕ್ಲಾಸು, ಇನ್ನೊಂದ್ ಕಡೆ ಮಾಸು. ನೋಡಿದ್ರೆ ನಾವು ಒಂದು KKR ಗೆ ಕಪ್ ಎತ್ಕೊಟ್ರು, ಹೋದ ವರ್ಷ ಪಂಜಾಬಿಗೆ ಬಂದ್ಮೇಲೆ ರನ್ನರ್ ಅಪ್, ಈ ಬಾರಿ ಅಂತ ಪ್ರದರ್ಶನ. ಹಾಗಾಗಿ ಕಂಪೇರಿಟಿವ್ಲಿ ಇಬ್ರು ನಾಯಕರು ಒಂದೊಳ್ಳೆ ಗೇಮ್ ಪ್ಲಾನಿಂಗ್ ಬರುವ ನಾಯಕರಿದ್ದಾರೆ. ಯಾರು ಟಾಸ್ ಗೆಲ್ತಾರೆ ಅದು ಕೂಡ ಬಹಳ ಮಹತ್ವ. ಪಂಜಾಬ್ ನ ಟಾಪ್ ಆರ್ಡರ್ ನ ಯಾರು ಹೊಡೆದು ಕೆಡಗ್ತಾರೆ, ಕೂಪರ್ ಕನೋಲಿ ವರೆಗೂ ಡ್ಯಾಮೇಜ್ ಮಾಡ್ಬೇಕು ಪವರ್ ಪ್ಲೇ ಅಲ್ಲಿ. ಅದ್ ಒಂದ್ ವೇಳೆ ಮಾಡಿಲ್ಲ ಅಂತ ಹೇಳಿದ್ರೆ ಥ್ರೆಟ್ ಗ್ಯಾರಂಟಿ GT ತಂಡಕ್ಕಿದೆ. ಹಾಗೆ ರಘುವೀರ್, ಹಿಂದಿನ ಮ್ಯಾಚ್ ಅಲ್ಲಿ ಪಂಜಾಬ್ ಸೋತಿದೆ, ಇಲ್ಲಿವರೆಗೂ ಸೋತೇ ಇರಲಿಲ್ಲ. ಆದ್ರೆ ದ್ವಿತೀಯಾರ್ಧ ಆರಂಭದಲ್ಲೇ ಮೊದಲನೇ ಮ್ಯಾಚ್ ಅನ್ನ ಪಂಜಾಬ್ ಕೈ ಬಿಟ್ಟಿದೆ. ಹಾಗಾಗಿ ಹಿಂದೆ ಮಾಡಿರುವಂತ ಯಾವ ಮಿಸ್ಟೇಕ್ಸ್ ಅನ್ನ ಇವತ್ತು ಪಂಜಾಬ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅದೇ ಇವಾಗ ಪಂಜಾಬ್ ಅಂತ ಬಂದಾಗ 200 ರನ್ ಗಡಿನೂ ದಾಟ್ಸುತ್ತೆ, ಅಷ್ಟೇ ರನ್ ಚೇಸ್ ಮಾಡ್ತಾರೆ. ಆದ್ರೆ ಬೌಲರ್ಗಳು ಏನಂತ ಸ್ವಲ್ಪ ಕೆಲವೊಂದಿಷ್ಟು ಹಂತದಲ್ಲಿ ದುಬಾರಿ ಆಗ್ತಾ ಇದ್ದಾರೆ. 265 ರನ್ನು ಅವ್ರು ಚೇಸ್ ಮಾಡಿರ್ಬೋದು, ಆದ್ರೆ 264 ರನ್ನು ಅದೇ ಬೌಲರ್ ಕೈ ಬಿಟ್ಕೊಟ್ಟಿದ್ದಾರೆ. ಆ ಒಂದು ಹಂತದಲ್ಲಿ ನನಗೆ ಪಂಜಾಬ್ ಎಡುತ್ತಾ ಇರೋದು ದುಬಾರಿ ಆಗ್ತಾ ಇದ್ದಾರೆ ಬೌಲರ್ಸ್ಗಳು. ಹೆಸರಾಂತ ಬೌಲರ್ಗಳೇ ಇದ್ದಾರೆ, ಯಜುವೇಂದ್ರ ಚಹಲ್ ಆಗಿರ್ಬೋದು, ಯಾನ್ಸನ್ ಆಗಿರ್ಬೋದು, ಹರ್ಷದೀಪ್ ಸಿಂಗ್ ಆಗಿರ್ಬೋದು. ಆದ್ರೆ ಆಟ ಅಂತ ಬಂದಾಗ ಹಾಕೊಂಡೆ ಕೆಟ್ಟರು ಅವರು. ಹೌದು, ಈ ಒಂದು ನಿಟ್ಟಿನಲ್ಲಿ ನೋಡಕೊಂಡ 200 ರನ್ ಅವ್ರ ಏನು ಪಂಜಾಬ್ ಆಡುತ್ತೆ ಅಂದರೆ 200 ರನ್ ಕಾಮನ್ ಆಗಿಬಿಟ್ಟಿದೆ. ಆ ಒಂದು ಹಂತದಲ್ಲಿ ನನಗನ್ಸುತ್ತೆ ಇಲ್ಲ 180 170 ಒಳಗೂ ರನ್ ಕಟ್ ಹಾಕುವಂಥ ನಿಟ್ಟಿನಲ್ಲಿ ಬೌಲಿಂಗ್ ಪ್ರದರ್ಶನ ಪಂಜಾಬ್ ತಂಡದಿಂದ ಬರಬೇಕಾಗಿರುತ್ತೆ. ಅದೇ ನಿಟ್ಟಿನಲ್ಲಿ ಇವಾಗ ಗುಜರಾತನ್ನು ಎದುರಿಸಬೇಕಾಗಿರೋಕಾದ್ರೆ ಪಂಜಾಬ್ ತಂಡ ಏನಂದ್ರೆ ಟಾಪ್ 3 ಆಡುವಂತಹ ಆಟಗಾರರನ್ನ ಕಟ್ಟಿ ಹಾಕಬೇಕಾಗಿರುತ್ತೆ. ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್, ಬಟ್ಲರ್ ಅವರನ್ನ. ಈ ಹಿಂದೆ ಮಾಡಿರೋ ತಪ್ಪು ಬೌಲಿಂಗ್ ನಲ್ಲಿ ಮತ್ತೆ ಮಿಸ್ಟೇಕ್, ತುಂಬಾ ದೊಡ್ಡ ಮಿಸ್ಟೇಕ್ ಅಂದ್ರೆ ಅವರಲ್ಲಿ ಫೀಲ್ಡಿಂಗ್ ನಲ್ಲಿ. ಶಶಾಂಕ್ ಸಿಂಗ್ ಅವರು ಸತತವಾಗಿ ಕ್ಯಾಚ್ ಬಿಡ್ತಾ ಇದ್ದಾರೆ, ಮೊನ್ನೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ಕ್ಯಾಚ್ ಬಿಡ್ತಾ ಇದ್ದಾರೆ. ನನಗನ್ಸುತ್ತೆ ಅವರು ವಿಕೆಟ್ ಕೀಪಿಂಗ್ ಮಾಡೋದ್ರಿಂದ ಹಾಗಾಗಿ ಅವರಿಗೆ ಸ್ವಲ್ಪ ಫೀಲ್ಡಿಂಗ್ ನಲ್ಲಿ ಎಡುತ್ತಾ ಇದ್ದಾರೆ ಏನೋ ಅನ್ಸುತ್ತೆ. ಒಳ್ಳೆ ಆಟಗಾರ ಅವರು, ಬೈ ಮಿಸ್ ಆಗಿ ಅವರನ್ನ ಶಶಾಂಕ್ ಸಿಂಗ್ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಪಂಜಾಬ್. ಆದ್ರೆ ಒಂದು ಉತ್ತಮ ಆಯ್ಕೆ ಅಂತ ಕೊನೆಯಲ್ಲಿ ಅವರ ಆಟದ ಮೇಲೆ ಅವರ ಪ್ರದರ್ಶನದ ನಂತರ ಎಲ್ಲರಿಗೂ ತಿಳಿಯುತ್ತೆ, ಇಲ್ಲ ನಾವು ಮಿಸ್ಟೇಕ್ ಆಗಿ ತಗೊಂಡ್ರು, ಒಳ್ಳೆ ಆಟಗಾರನ್ನೇ ನಾವು ತಗೊಂಡಿದ್ದೀವಿ ಅಂತ. ಫೀಲ್ಡಿಂಗ್ ಅಂತ ಬಂದಾಗ ಸ್ವಲ್ಪ ಚೇತರಿಕೆ ಕಾಣಿಸ್ಕೊಳ್ಬೇಕಾಗಿರುತ್ತೆ. ಪಂಜಾಬ್ ಈ ಹಂತದಲ್ಲಿ ಎಡವಟ್ಟು ಮಾಡ್ಕೊಳ್ಬಾರ್ದು, ಕಮ್ಬ್ಯಾಕ್ ಮಾಡಬೇಕು. ದ್ವಿತೀಯಾರ್ಧದಲ್ಲಿ ಏನು ಸ್ಟಾರ್ಟಿಂಗ್ನಲ್ಲಿ ಏನು ಟೂರ್ನಿ ಸ್ಟಾರ್ಟ್ ಮಾಡಿದಾರಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಏನು ಟಾಪ್ 1ನಲ್ಲಿರುವಂತಹ ಪಂಜಾಬ್ ತಂಡ ಟೂರ್ನಿಯನ್ನು ಗೆಲ್ಲಬೇಕು ಅಂದರೆ ಇವಾಗ ಅದರ ನಂತರ ಸ್ಥಾನದಲ್ಲಿರುವಂತಹ ಬೆಂಗಳೂರು, ಹೈದರಾಬಾದ್, ರಾಜಸ್ಥಾನ್ ಇವು ಯಾವುದು ಚಿಕ್ಕ ಪುಟ್ಟ ಟೀಮ್ ಅಂತಾನೆ ಅಲ್ಲ. ಇವು ಯಾವುದೇ ಹಂತದಲ್ಲಾದರೂ ಪಂಜಾಬ್ನ ಮಣಿಸುವಂಥ ತಾಕತ್ ಇದೆ ಅವ್ರ ಹತ್ರನೂ. ಹಾಗಾಗಿ ಇಲ್ಲಿಂದನೇ ಏನು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಕಂಟಿನ್ಯೂ ಮಾಡದೆ ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನು ನೀಡಬೇಕಾಗಿರುತ್ತೆ ಮ್ಯಾಮ್.
ಹಾಗೆ ಪ್ರೇಮ್ ಸರ್, ನಾವು ಮೊನ್ನೆವರೆಗೂ ಮಾತನಾಡಿದ್ದೇನು ಅಂತಂದರೆ GTಯಲ್ಲಿ ಸ್ಟಾರ್ಟಿಂಗ್ 3 ಬ್ಯಾಟ್ಸ್ಮನ್ಗಳು ಹೋಗ್ಬಿಟ್ರೆ ಆಮೇಲೆ ಅಂಥ ಕಾನ್ಫಿಡೆಂಟ್ ಆಗಿ ಆಡುವಂಥ ಪ್ಲೇಯರ್ಸ್ ಯಾರೂ ಇಲ್ಲ ಅಂತ ಮಾತನಾಡಿದ್ವಿ. ಈ ಒಂದು ಪಾಯಿಂಟನ್ನು ಇವತ್ತು ಪಂಜಾಬ್ ಏನಾದರೂ ಇಂಪ್ಲಿಮೆಂಟ್ ಮಾಡಿ ಸ್ಟಾರ್ಟಿಂಗ್ 3 ವಿಕೆಟ್ಸನ್ನು ತುಂಬ ಬೇಗ ತಗೊಂಡ್ರೆ ಅದು ಅವ್ರಿಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ಸುತ್ತಾ? 100%. ಯಾಕಂದ್ರೆ ಒಂದು ಮಿಸ್ಟೇಕ್, ಯಾವ ತಂಡ ಅತಿಯಾದ ಆತ್ಮವಿಶ್ವಾಸದ ಬೀಗ್ತಾ ಇರುತ್ತೆ ಅದು ಸೋಲುತ್ತೆ ಅನ್ನೋದಕ್ಕೆ ಪಂಜಾಬ್ ದೊಡ್ಡ ಉದಾಹರಣೆ. ದೊಡ್ಡ ಮೊತ್ತ ಇದೆ, ನಾವು ಈಸಿಯಾಗಿ ಗೆಲ್ತೀವಿ ಅಂದ್ರು. ಒಂದು ಲೋಕಿ ಫರ್ಗ್ಯೂಸನ್ ತುಂಬಾ ದುಬಾರಿ ಆದ್ರು, ಆಮೇಲೆ ಅವರು ಸ್ಟೆಪ್ ಅಲ್ಲೇ ಡೌಟ್ಫುಲ್ ಆಗಿ ಬಂದು ಬೌಲಿಂಗ್ ಮಾಡ್ತಾ ಇದ್ರು ಅನ್ನೋ ಲೆವೆಲ್ ಕಾಣಿಸ್ತಾ ಇತ್ತು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಹರ್ಷದೀಪ್ ಸಿಂಗ್ ಕೂಡ ತುಂಬಾ ದುಬಾರಿ ಆದ್ರು. ಇನ್ನು ಚಹಲ್ ಮೋಡಿನೇ ಮಾಡೋಕ್ಕಾಗಲಿಲ್ಲ. ಹೀಗಿರ್ಬೇಕಾದ್ರೆ ಅಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದು 100% ನಾಯಕನ ಜೊತೆಗೆ ಟೀಮ್ ಮೇಟ್ಸ್ಗೆ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ವೈಶಾಖ್ ವಿಜಯ್ ಕುಮಾರ್ನ ಅಗೇನ್ ಆಡ್ ಆನ್ ಮಾಡ್ಕೋತಾರ. ಇನ್ನು ಆಸ್ಟ್ರೇಲಿಯನ್ ಬೌಲರ್ ಡೌರಿಶ್ ಕೂಡ ಇದಾರೆ ಅಲ್ಲೇನೆ, ಅವ್ರನ್ನ ಆಡ್ ಆನ್ ಮಾಡ್ಕೋತಾರ. ಇನ್ನೊಂದು ಕಡೆಗೆ ನೀವು ಸ್ಲೋ ಸ್ಟಾರ್ಟ್ ಕೊಡ್ತೀನಿ ಮೊದಲು ಬ್ಯಾಟಿಂಗ್ ಅಂತ ಹೇಳಿದ್ರೆ GTಗೆ ಒತ್ತಡ ಇದೆ, 200+ ಕೊಡಬೇಕು. ನಾವು ಕ್ಲಾಸ್ ಪ್ಲೇಯರ್ಗಳು 6 ಮೇಲೆ ಒತ್ತಡ ಹೆಚ್ಚು ಹಾಕಬೇಕು. 6 ಹೊಡೆದಾಗನೇ ರನ್ ದೊಡ್ಡ ಮಟ್ಟಕ್ಕೆ ಬರೋದು. ಹಾಗಾಗಿ ಇಲ್ಲಿ ಮಿಡ್ಲ್ ಆರ್ಡರ್ ಅಂತ ಬಂದಾಗ ನೀವು ಹೇಳಿದಾಗೆ ಶಾರುಖ್ ಖಾನ್ ಎಚ್ಚೆತ್ಕೊಳ್ಬೇಕು. ನಾವು RR ಸೋಲ್ತಾ ಇತ್ತು, ಇಬ್ಬರೇ ಬ್ಯಾಟ್ಸ್ಮನ್ ಹೆಚ್ಕೊಂಡಿದೀವಿ ಅಂತ. ಮಧ್ಯಮ ಕ್ರಮಾಂಕ ಪೆರೇರ ಯಾವಾಗ ಆಡಕ್ ಶುರು ಮಾಡಿದ್ರು ಅಲ್ಲಿಂದ ಆಚೆಗೆ ಅವ್ರ ಮಧ್ಯಮ ಕ್ರಮಾಂಕ ಬದಲಾವಣೆನ ಆಗೋಯ್ತು. ಹಾಗಾಗಿ ಇಲ್ಲಿ ಮಧ್ಯಮ ಕ್ರಮಾಂಕ ಶಾರುಖ್ ಖಾನ್ ತುಂಬಾ ಬಿಗ್ ಹಿಟ್ಟರು, ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು. ಒಂದ್ ವೇಳೆ ತೆವಾಟಿಯಾಗಿ ಚಾನ್ಸ್ ಕೊಟ್ರೆ ಅವರು ಕೂಡ ಆಡ್ಬೇಕು. ಇನ್ನೊಂದ್ ಕಡೆಗೆ 1-2 ವಿಕೆಟ್ ಹೋದ್ರೆ ಅಬ್ದಿ ಆರ್ಡರ್ಗೆ ನಾವು ಹೋಲ್ಡರ್ನ ಎತ್ಕೊಂಡ್ ಬರ್ಬೇಕು. ಹೋಲ್ಡರ್ಗೆ ತುಂಬಾ ಎಬಿಲಿಟಿ ಇದೆ, ಅನುಭವ ಇದೆ, ಮತ್ತೆ ಅವ್ರು ಸುಮ್ಮನೆ ಹಿಂಗ್ ಗೆದ್ರು ಸಾಕು ಅವರ ಒಂದು ಹೈಟಿಗೆ 6 ಹೋಗುತ್ತೆ ಅಂತ ಎಬಿಲಿಟಿ ಇರೋ ಪ್ಲೇಯರ್. ಇನ್ನೊಂದ್ ಕಡೆಗೆ ಸ್ಲಾಗ್ ಓವರ್ ಅಲ್ಲಿ 1-2 ಓವರ್ ಅಂತ ಸಿಕ್ಕಾಗ ರಶೀದ್ ಖಾನ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡುವಂತವ್ರ, ಅವ್ರು ಮತ್ತೆ ಆ ಲೈಕ್ ಮರಳಬೇಕು. ಈ ಒಂದಿಷ್ಟು ಡೌನ್ ಆರ್ಡರ್ ಅಲ್ಲಿ ಇರುವ ಬೌಲರ್ಗಳು ಮತ್ತೆ ಆಲ್ರೌಂಡರ್ಗಳು ಎಚ್ಚೆತ್ಕೊಂಡ್ರೆ 100% ಪಂಜಾಬ್ನ ಕಟ್ ಹಾಕ್ಬೋದು. ಪಂಜಾಬ್ ಈಗ ಏನ್ ಮಾಡತ್ತೆ, ನಾವು ಗೆಲುವಿನ ಲಯದಲ್ಲಿ ಇದ್ದೀವಿ, ಈ ಬಾರಿ ಕಪ್ಪೆತ್ತೀವಿ ಅನ್ನೋ ಆತ್ಮವಿಶ್ವಾಸವನ್ನ ಫ್ಯಾನ್ಸಿ ಕೂಡ ಮೂಡಿಸಿದ್ರು. ಮತ್ತದು ಬರಬೇಕು ಅಂತ ಹೇಳಿದ್ರೆ ಬೌಲಿಂಗ್ ವೀಕ್ ಆಗಿದೆ ಅಲ್ವಾ, ಅದನ್ನ ತಿದ್ಕೋಬೇಕು. ನಾವು 250 ಹೊಡೆದು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಅದು ಫ್ಲಾಪ್ ಪ್ರದರ್ಶನ ಬೌಲಿಂಗ್. ಹಾಗಾಗಿ ಆ ಯೂನಿಟ್ ಮತ್ತೊಂದು ಎಚ್ಚೆತ್ಕೊಳ್ಳುತ್ತೆ. ಜೊತೆಗೆ ಇವತ್ತು ಒಂದು ಆರಂಭದ 3 ಬೌಲರ್ಗಳನ್ನ 3 ಬ್ಯಾಟ್ಸ್ಮನ್ಗಳನ್ನ GT ಪ್ಲಾನ್ ಮಾಡ್ಬೇಕು. ನಂಗನ್ಸುತ್ತೆ ಒಂದು ಪಂಜಾಬ್ ಪ್ಲಾನ್ ಮಾಡೋಕ್ಕಿಂತ GTಗೆ ತುಂಬಾ ಪ್ಲಾನ್ ಜೊತೆ ಬರಬೇಕು. ಆ ಪ್ಲಾನ್ ಜೊತೆ ಬರಬೇಕು. ಜೊತೆಗೆ ರಶೀದ್ ಖಾನ್ ಇಂಪ್ಯಾಕ್ಟ್ ಮಾಡಬೇಕು. ರಶೀದ್ ಖಾನ್ ತುಂಬಾ ಡಾಟ್ ಬಾಲ್ ಆಡಿಸ್ತಾರೆ, ಒತ್ತಡ ಬೀಳುತ್ತೆ, ಅವಾಗ ವಿಕೆಟ್ ಬೀಳುತ್ತೆ. ಮೇ ಬಿ ರಶೀದ್ ಖಾನ್ ತುಂಬಾ ಚೆನ್ನಾಗಿ ಬಳಸ್ಕೋಬೇಕು. ಇನ್ನೊಬ್ಬ ಕನ್ನಡಿಗ ಇದಾರೆ ಅಲ್ಲಿ, ಅವ್ರು ನಾವು ಇಷ್ಟೊತ್ತು ಮಾತಾಡಕ್ಕಾಗಿಲ್ಲ, ಪ್ರಸಿದ್ಧ ಕೃಷ್ಣ. ಈ ಪ್ರಸಿದ್ಧ ಕೃಷ್ಣ ಸ್ಟಾರ್ ಬೌಲರ್. ಓಪನಿಂಗ್ 3 ವಿಕೆಟ್ಗೆ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ 100% ಇವತ್ತು GT ಗೆಲ್ಬಹುದು ಇದೆ. ಹಾಗಾಗಿ ಕ್ವಿಕ್ ಆಗಿ ಯಾರು ಗೆಲ್ತಾರೆ ಇವತ್ತು? ಪಂಜಾಬ್ ಗೆಲ್ಲುತ್ತೆ ಸರ್ ನಿಮ್ಮ ಪ್ರಕಾರ? 100% ಎರಡನೇ ಮ್ಯಾಚಲ್ಲಿ ಪಂಜಾಬ್, ಮೊದಲ ಮ್ಯಾಚಲ್ಲಿ SRH ಗೆಲ್ಲತ್ತೆ ಮೇಡಮ್. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟು ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನೋಡೋದಳ ವೀಕ್ಷಕರೇ, ಇವತ್ತಿನ 2 ಪಂದ್ಯಗಳು ಯಾವ ರೀತಿಯಾಗಿ ಇರುತ್ತೆ, ಯಾರು ಈಸಿಯಾಗಿ ಗೆಲ್ತಾರೆ, ಯಾರು ಸ್ವಲ್ಪ ಕಷ್ಟಪಡಬೇಕು ಇವತ್ತು ಮ್ಯಾಚ್ ಗೆಲ್ಲೋದಕ್ಕೆ ಅನ್ನೋದನ್ನ ಇಷ್ಟೊತ್ತು ಮಾತನಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.